ನಿನಗೆಂತ ಮಾಡಲಿ, ನೀನೇನು? ಅದಕ್ಕೆ ರಾಮನ ಹತ್ರ ಹನುಮ ಹೇಳ್ತಾನೆ, ನನಗೆ ಎಂಥದ್ದು ಬೇಡ, ನನಗೆ ನಿನ್ನ ಮೇಲಿನ ಅತ್ಯಂತ ಹಾರ್ದವಾದ ಪ್ರೀತಿ ನನಗೆ ಸಿಕ್ಕಿದ್ರೆ ಸಾಕು. ಸ್ನೇಹೋಮೇ ಪರಮೋರಾಜನ್ ತ್ವಯಿ ತಿಷ್ಟದು ನಿತ್ಯದ ಭಕ್ತಿಷ್ಠ ನಿಯತಾವೀರ ಭಾವೋ ನಾನ್ಯತ್ರ ಗಚ್ಚದು. ನನ್ನ ಅಭಿಪ್ರಾಯಗಳು, ನನ್ನ ಯೋಚನೆಗಳು, ನನ್ನ ಮಾತುಗಳು, ನನ್ನ ಧರ್ಮಗಳು ನಿನ್ನನ್ನು ಬಿಟ್ಟು ಎಲ್ಲಿಗೂ ಹೋಗಬಾರ್ದು. ಅದರಿಂದ ನನಗೆ ಭಕ್ತಿಯೇ ನಿತ್ಯವಾಗಿ ನಿನ್ನಲ್ಲಿ ಇರುವಂತೆ ನನಗೆ ನೀನು ದಯಪಾಲಿಸಿದರೆ ಸಾಕು ಅಂತ ಭಗವಂತನ ಪಾದ ಹಿಡಿದು ಕೇಳಿಕೊಳ್ತಾನೆ. ನಾವೆಲ್ಲಿಯೋ ಪರಮಭಕ್ತನು ಆಂಜನೇಯನು, ಅದು ನಮ್ಮ ಜಗದ್ಗುರುಗಳಾಗುವವರು ಅನ್ನೋ ನೆಲೆಯಲ್ಲೆಲ್ಲ ಹೇಳಿಕೊಳ್ತೇವೆ ಅಂತ ತಿಳ್ಕೊಂಡು, ಅದಕ್ಕೆ ನಾನು ವಾಲ್ಮೀಕಿ ರಾಮಾಯಣದ್ದೇ ಇಂಥ ಗೆರೆಗಳನ್ನೆಲ್ಲ ಹೆಕ್ಕಿ ಹಾಕುವಂಥದ್ದು. ಆದರೆ ಅವನು ಭಗವಂತನ ಕಾಸ ದೂತನಿದ್ದಾನೆ ಎನ್ನುವುದನ್ನು ಹೇಳಿಕೊಂಡಿದ್ದಾನೆ. ರಾವಣನ ಅಂತಃಪುರಕ್ಕೆ ಬಂದಾಗ ಯಾರು ನೀನು ಅಂತ ಕೇಳಿದಾಗ ಅವನು ಹೇಳಿದ್ದು, ಅವೈಹಿ ದೂತಮಾಗತಂ ದುರಂತ ವಿಕ್ರಮಸ್ಯ ಮಾಂ ರಘುತ್ತಮಸ್ಯ ಮಾರುತಿಂ ಕುಲಕ್ಷಯೇತವೇಶ್ವ. ನಿನ್ನ ಇಡೀ ವಂಶ ನಿರ್ವಂಶ ಮಾಡಲಿಕ್ಕೆ ನಾನು ಸಮರ್ಥನಿದ್ದೇನೆ, ನಾನು ರಾಮನ ದೂತ ಅವ ಹೇಳಿತ್ತು. ಇದು ಆಚಾರ್ಯ ಮಧ್ವರ ರಾಮಾಯಣದ ಚರಿತೆ. ಆದರೆ ನೋಡಲಿಕ್ಕೆ ಹೋದರೆ ದಾಸ ಸಾಹಿತ್ಯ, ದಾಸ ಪರಂಪರೆ, ದಾಸಕೂಟ, ದಾಸವೈಭವ ಹೀಗೆಲ್ಲ ಇರಲಿಕ್ಕೆ ಹೋಗಿ ಮೊದಲ ದಾಸ ಹನುಮಂತ ಹೇಳಿಕೊಂಡಿದ್ದಾನೆ. ದಾಸೋಹಂ ಕೋಸಲೇಂದ್ರಸ್ಯ ರಾಮಸ್ಯ ಕ್ಲಿಷ್ಟಕರ್ಮಣಃ. ಇದು ವಾಲ್ಮೀಕಿ ರಾಮಾಯಣದ ಗೆರೆ. ಇದು ಯಾರನ್ನು ಮಾತಾಡಿಸ್ಬೇಕು ನಾವೀಗ? ದೂತ ಹೇಳಿದ ಆಚಾರ್ಯ ಮಧ್ವರ ಗೆರೆ ನೋಡುವುದಾ? ಅದು ಮೊನ್ನೆ ಬಂದದ್ದು ಹೇಳ್ತಾರೆ. ವಾಲ್ಮೀಕಿ ರಾಮಾಯಣ ಎಷ್ಟು ಫೇಮಸ್ ರೀ, ಎಷ್ಟು ಹಳೆತ್ತು. ಇನ್ನು ಆಚೆ ಮಾತಾಡಿದರೆ ಕೆಲವರು ಹೇಳ್ತಾರೆ ಅದು ಇಚ್ಛೆಗೆ ಆಯಿತು, ಆಚೆಗೆ ರಾಮಚರಿತ ಮಾನಸ ಎಷ್ಟು ಫೇಮಸ್ಸು, ಅದು ಹೇಳಿದ್ದೇ ಸರ್ವಸ್ವ ಅಂತ. ಅದು ಇಷ್ಟ ಆಗಿ ಅದು ದೇವಭಾಷೆಯಲ್ಲೂ ಇಲ್ಲ, ಅದು ಹಿಂದಿ ಮಾಡಿಫೈಡ್ ಮತ್ತೆ ರೀಸೆಂಟ್ಲಿ. ಹೀಗಾಗಿ ಅದನ್ನು ಜನರಿಗೆ ಅರ್ಥ ಆಗುವುದಿಲ್ಲ. ಅದು ಅವನು ಹೇಳಿಕೊಳ್ತಾನೆ, ನಾನು ವಾಲ್ಮೀಕಿಯನ್ನೇ ನೋಡಿಕೊಂಡು. ಮತ್ತು ವಾಲ್ಮೀಕಿಯನ್ನೇ ನೋಡಿಕೊಂಡ್ರೆ ವಾಲ್ಮೀಕಿ ಸ್ಪಷ್ಟವಾಗಿ ಹನುಮಂತ ಅಂಜನೆಯ ಮಗ, ವಾಯುದೇವರ ಸೂನೆ ಇದ್ದಾನೆ ಅಂತ ಹೇಳಿಬಿಟ್ಟಿದ್ದಾನೆ. ಅವನು ರುದ್ರ ಅವತಾರ ಅಂತ ಹೇಳುವುದೇ ಇಲ್ಲ ವಾಲ್ಮೀಕಿ. ಮತ್ತು ಇವರಿಗೆ ಎಲ್ಲಿಂದ ಸಿಗ್ತದೆ? ಹಾಗೆ ನೋಡಲಿಕ್ಕೆ ಹೋದರೆ ಬೇಕಾದಷ್ಟು ಉಂಟು. ಹನುಮಂತನ ಸಹಸ್ರನಾಮ ಉಂಟು, ಹೇಳಲಿಕ್ಕೆ ತುಂಬ ವಿಷಯವೂ ಇದೆ. ನೋಡಲಿಕ್ಕೆ ಹೋದರೆ ಹನುಮಂತನ ಸಹಸ್ರನಾಮದಲ್ಲಿ ಏನು ಗಮ್ಮತ್ತಿಗೆ, ಈಗ ನೀವು ಒಂದೊಮ್ಮೆ ಹನುಮಂತನನ್ನು ರುದ್ರ ಅಂತ ಹೇಳಿದರೆ ರುದ್ರಸೂನು ಅಂತ, ಕೆಲವೊಮ್ಮೆ ರುದ್ರಸೂನು ಹೇಳ್ತಾನೆ. ರುದ್ರ ಅಂದರೆ ಈಗ ನಮಗೆ ಡೌಟ್, ರುದ್ರಸೂನು ರುದ್ರಪುತ್ರ ಅಂತ ವಾಯುಪುತ್ರ ಹೇಳಿದಾಗ ರುದ್ರಪುತ್ರ ಅಂತ ಹೇಳಿದರೆ, ರುದ್ರಪುತ್ರ ಗಣಪ ಇದ್ದಾನೆ, ಒನ್ ಆಫ್ ಮೆಂಬರ್. ರುದ್ರಪುತ್ರ ಸ್ಕಂದ ಇದ್ದಾನೆ, ಸೆಕೆಂಡ್ ಒನ್. ಹಾಗೆ ರುದ್ರಪುತ್ರ 3 ಆಯ್ತು. ಈಗ ಹನುಮ ಸೇರಿದರೆ ಅವ ರುದ್ರ ಅಲ್ಲ ಆಯ್ತು. ಈಗ ರುದ್ರಪುತ್ರ ಆದರೆ ರುದ್ರ ಅಲ್ಲ. ನೀವು ನಮಸ್ತೆ ರುದ್ರ ಮನ್ಯವೇ ಹೇಳಿಕೊಂಡು ಹನುಮಂತನ ಮಂಡೆಗೆ ಮೊಂಡಾಭಿಷೇಕ ಮಾಡುವಾಗಿಲ್ಲ. ಆಗಿದ್ರೆ ಒಂದೋ ರುದ್ರ ಅಂತ ಒಪ್ಪಿ, ಇಲ್ಲ ರುದ್ರಪುತ್ರ ಅಂತೇಳಿ. ಇರುವುದು ವಾಕ್ಯ ರುದ್ರಪುತ್ರ ಅಂತ ನೋಡ್ಲಿಕ್ಕೆ ಹೋದರೆ ಗಲಾಟೆ ಮಾಡಿದ್ರು ರುದ್ರಾವತಾರ ಅಂತ. ಹೀಗೆ ಏನು ಅರ್ಥ ಮಾಡ್ತೀರಿ ಅವರಿಗೆ ಗೊತ್ತಿಲ್ಲ. ಸ್ಪಷ್ಟವಾಗಿರುವಂಥದ್ದು ಎಲ್ಲ ಮಂತ್ರಗಳು ಹೇಳುವಂಥದ್ದು ವಾಯುಪುತ್ರನನ್ನೇ. ವಾಯುಪುತ್ರ, ಸಮೀರಾತ್ಮಜ, ಸಮೀರನ ಸೂನು, ಈ ಎಲ್ಲ ಹೆಸರುಗಳು ಬೇಕಾದಷ್ಟು ಕಡೆ ಬಂದಿವೆ. ಹಾಗೆ ರುದ್ರಸೂನು ರುದ್ರಾವತಾರ ಬರಲಿಲ್ಲ ಅಂತಲ್ಲ. ಆದರೆ ಆಂಜನೇಯ ಸಹಸ್ರನಾಮ ತೆಗೆದರೆ, ಹನುಮಂತನ ಸಹಸ್ರನಾಮ ತೆಗೆದು ಅಧಿಕೃತವಾದದ್ದು, ಅದರಲ್ಲಿ ಎಲ್ಲ ಹೆಸರುಗಳು ಉಂಟು. ಮತ್ಸ್ಯ, ಕೂರ್ಮ, ವರಾಹ, ನರಸಿಂಹ, ವಾಮನ, ಪರಶುರಾಮ, ರಾಮ, ಕೃಷ್ಣ, ಬುದ್ಧ, ಕಲ್ಕಿ ಉಂಟು. ಕಲ್ಕಿನೇ ನಮಃ. ಇದನ್ನು ಹೇಗೆ ಕೂಡಿಸಬೇಕು? ಅವನೊಳಗಿರತಕ್ಕ ಭಗವಂತ ಅಂತಲೇ ಕೂಡಿಸಬೇಕು. ಮತ್ತು ಯಾವ ಪ್ರಕಾರದ, ಯಾರು ಮತ್ಸ್ಯ ಹನುಮಂತ ಅಲ್ಲ ಅಂತ ಗ್ಯಾರಂಟಿ ನೀವು ಹೇಳ್ತೀರಿ. ಇಷ್ಟಲ್ಲದೆ ಇಂದ್ರಾಯನಮ, ಅಗ್ನೇಯನಮ, ಯಮಾಯನಮ, ನಿರುತೇನೋ, ವರುಣಾಯನೋ, ವಾಯುವೇನೋ, ಸೋಮಾಯನೋ, ಕುಬೇರಾಯನೋ ಇದು ಉಂಟು. ಅಷ್ಟದಿಕ್ಪಾಲಕರುಂಟು. ಅಂದೇನಾಯಿತು? ಅಷ್ಟದಿಕ್ಪಾಲಕರು ಇವನ ಕೈಯಲ್ಲಿದ್ದಾರೆ ಎನ್ನುವ ಅರ್ಥ ಆಗ್ತದೆ. ಪ್ರಧಾನ ಅರ್ಥ ಅಗ್ನಿ ಅಂತ ಅರ್ಥ ಮಾಡಿದರೆ ತಪ್ಪೇ ಏನಿಲ್ಲ. ಅಗ್ರಣಿ, ಆವರತಿ ಇದೆಲ್ಲ ಹೇಳಿಕೊಂಡ್ರಿ. ಇನ್ನು ರವಿ, ಚಂದ್ರ ಅದೆಲ್ಲ ಉಂಟು. ಸೂರ್ಯ ಅಂತ ಹೆಸರು, ಭಾಸ್ಕರ ಅಂತ ಹೆಸರೆಲ್ಲ ಉಂಟು. ಇನ್ನು ಋಷಿಗಳ ಹೆಸರುಂಟು, ಶವನ, ವಸಿಷ್ಠ, ಅದೆಲ್ಲ ಅವನ ಸಾಧ್ಯವೇ ಇಲ್ಲದ ಮಾತು. ರುದ್ರನದ್ದು ಪರ್ಯಾಯ ಶಬ್ದಗಳೆಲ್ಲ ಬಂದಿವೆ. ಈಶ್ವರ, ಶಿವ, ಸದಾಶಿವ ಇವೆಲ್ಲ ಬಂದಿವೆ, ಈ ಎಲ್ಲ ಬರ್ತಾ ಇವೆ. ಹಾಗಾದರೆ ಅವರದ್ದೇನು ವಿಷಯ? ಗುಣಾತ್ಮಕವಾದ ಅರ್ಥವನ್ನು ಹೇಳುವಲ್ಲಿಯೇ ತಾತ್ಪರ್ಯ. ಎಂಥ ಮಾರೆ ಅವನದ್ದು ರೌದ್ರಾವತಾರ ನೋಡಲಿಕ್ಕೆ ಆಗ್ತದೆ ಕೇಳ್ತಾರೆ. ಅವನು ರುದ್ರಾವತಾರನವ. ರುದ್ರಾವತಾರ ಅಂದರೆ ಭಯಂಕರನಾಗಿದ್ದಾನೆ, ಆಟಾಟೋಪ ಹೆಚ್ಚು ಮಾಡ್ತಾ ಇದ್ದಾನೆ, ಉಗ್ರನಿದ್ದಾನೆ ಅಂತ ಅರ್ಥ. ಮತ್ತೆ ನಿಜವಾಗಿ ರುದ್ರ ಶಬ್ದದ ಮೊನ್ನೆ ಹೇಳಿದೆ ನಾನು ಅರ್ಥ, ರೋದಯತಿ ಅಂತ ಇದ್ದರೆ ಅಳು ಬರುವಂತೆ ಮಾಡುವವನು ಅಂತಾದರೆ ಬೆಂಕಿಯೂ ರುದ್ರವೇ. ಅಗ್ನಿರ್ವಾವ ರುದ್ರಹ ಅಂತಾರೆ, ಬಿಸಿ ಮುಟ್ತದೆ. ಅಳು ಬರುವಂತೆ ಮಾಡುವಾಗ ಯಮನೂ ಆಗ್ತಾನೆ, ಮೃತ್ಯುಂಜಯನೂ ಆಗ್ತಾನೆ.
ಸಾವೂ ಆಗ್ತದೆ. ನಿಜವಾಗಿ ಮೃತ್ಯುವನ್ನು ಕೊಡುವವ ಸಂಹಾರಕಾರಕ ಶಿವ, ಆದ್ದರಿಂದ ಅವನು ರುದ್ರ. ಎಲ್ಲಕ್ಕಿಂತ ಮೊದಲಾಗಿ ಕಾಲಾಗ್ನಿ ರುದ್ರಾತ್ಮ ಹೇಳಿದಾಗೆ ಪ್ರಾಣಾಗ್ನಿ ರುದ್ರ. ನಮ್ಮ ದೇಹದಲ್ಲಿರತಕ್ಕಂಥ ಪ್ರಾಣ ಉಸಿರು ಅದು ಹೋದರೆ ನಾವು ಅತ್ತೇ ಆಳ್ತೇವೆ, ಉಳಿದವರನ್ನು ಅಳಿಸ್ತೇವೆ. ಹಾಗಾಗಿ ಪ್ರಾಣೋ ವಾವ ಅಗ್ನಿ ತದ ಪ್ರಾಣಾಗ್ನೇಯ ಪೂರೇ ಜಾಗೃತಿ ಅಂತಾರೆ. ಅಗ್ನಿ ಶಬ್ದದಿಂದ ಪ್ರಾಣನನ್ನು ಹೇಳ್ತಾರೆ, ರುದ್ರನನ್ನು ಹೇಳ್ತಾರೆ, ರುದ್ರ ಶಬ್ದದಿಂದ ಪ್ರಾಣನನ್ನು ಹೇಳ್ತಾರೆ. ಹೀಗಾಗಿ ಉಪನಿಷತ್ತುಗಳು ಇದು ಸಾಯಣ ನಿರುಕ್ತಗಾರ ಎಲ್ಲ ಮಾತಾಡಿದ ಸಂಗತಿ. ಅವರನ್ನೆಲ್ಲ ಕೇಳಿಕೊಂಡ್ರೆ ಸ್ಪಷ್ಟವಾಗಿ ಹೇಳ್ತಾರೆ ರುದ್ರ ಅಂದರೆ ಪ್ರಾಣ ಅಲ್ಲ ಅಂತ. ಲೋಕದಲ್ಲಿ ಯಾರೆಲ್ಲ ಇದ್ದಾರೆ ಅಂತ ಭಾಳ ಸ್ಪಷ್ಟವಾಗಿ ದೇವತಾ ಚಿಂತನೆ ಒಂದು ದೊಡ್ಡ ಸಂಗತಿ. ನಾವಿರೋದನ್ನು ಹಪ್ಪು ಮಾಡಿಬಿಟ್ಟಿದ್ದೇವೆ. ಕರ್ಮಮೀಮಾಂಸ ಇದೆ, ಬ್ರಹ್ಮಮೀಮಾಂಸ ಇದೆ, ನಡುವೆ ದೇವತಾ ಮೀಮಾಂಸ ಇತ್ತು. ಇದನ್ನೇ ಹೇಳಿದ್ದದು. ಅದು ಇವತ್ತು ಇಲ್ಲ ಮಾಡಿದ್ದೇವೆ, ಎಲ್ಲ ಒಂದೇ ಮಾಡಿಬಿಟ್ಟಿದ್ದೇವೆ. ಅದರಿಂದ ತಪ್ಪಿ ಹೋಗ್ತಾ ಇದ್ದೇವೆ ನಾವು ನಿಜವಾಗಿ. ಆದ್ದರಿಂದ ಬಹಳ ಸ್ಪಷ್ಟವಾಗಿ ತಾನು ದೂತ ಅಂತ ಹೇಳಿದ್ದಕ್ಕೆ ರೆಫರೆನ್ಸ್ ನಮಗೆ ವೇದದಲ್ಲೇ ಇದೆ. ಅಗ್ನಿಂ ದೂತಂ ವೃಣೀಮಹೇ, ಪ್ರಾಣ ಅಗ್ನಿಂ ದೂತಂ ವೃಣೀಮಹೇ ಹೋತಾರಂ ವಿಶ್ವವೇದಸಂ ಅಸ್ಯ ಯಜ್ಞಸ್ಯ ಸುಕೃತಂ. ಅಸ್ಯ ಯಜ್ಞಸ್ಯ, ರಾಮನ ಈ ಸಂಹಾರದ ಯಜ್ಞದಲ್ಲಿ ಒಳ್ಳೆ ಕೆಲಸ ಮಾಡಿದವ, ಸುಕೃತಂ ದಕ್ಷವಾದ ಕೆಲಸ ಮಾಡಿದವ. ಲಂಕಾ ದಹನ, ಸೀತೆಯ ಅರಸಾಟ ಇವನ್ನೆಲ್ಲ ಮಾಡಿಕೊಡುವ ಮೂಲಕ ವೇದದಲ್ಲಿಯೇ ದೂತ ಶಬ್ದವನ್ನು ಪ್ರಯೋಗ ಮಾಡಿದ್ದರಿಂದ ವಿಷಯ ಹೇಳೋದಾದರೆ ದೂತ ಅವನು ರೆಪ್ರೆಸೆಂಟೇಟಿವ್ ಒಂದು ದೃಷ್ಟಿಯಿಂದ, ಮತ್ತು ಅವನ ಅಂಬ್ಯಾಸಿಡರ್, ಮತ್ತು ಅವನು ಕಳಿಸಿಕೊಟ್ಟವ. ದಾಸ ಮೈ ಸೆಲ್ಫ್ ಡಿಕ್ಲೇರ್ಡ್, ನಾನಾಗಿ ಹೇಳಿಕೊಂಡು ನಾನು ಅವನ ದಾಸ, ನಾನು ಗೋವಿಂದ ದಾಸ, ನಾನು ವಿಷ್ಣು ದಾಸ, ನಾನು ಹಾಗೆ ಅಂತ ನಾವೇ ಹೇಳಿಕೊಳ್ಳೋದು. ಅವರು ಒಪ್ಪಬೇಕಾಗಿಲ್ಲ, ಅವರು ಕನ್ಸಿಡರ್ ಮಾಡಬೇಕಾಗಿಲ್ಲ. ನಾವೇ ಹೇಳಿಕೊಂಡು ಸತ್ಯಾತ್ಮದಾಸ, ಪ್ರಿಯಾತ್ಮದಾಸ ಅಂತ ಹೇಳಿಕೊಂಡು ಎಲ್ಲ ಇದ್ದವರ ಹೆಸರೆಲ್ಲ ಹಾಕಿಕೊಂಡು ನಾವೇ ಹಾಕ್ಕೊಳ್ತೇವೆ ಮಹೀದಾಸ ಅಂದರೆ ಭೂಮಿಯ ದಾಸ ಅಂತ. ಆದರೆ ವಾಸ್ತವವಾಗಿ ದಾಸ ಶಬ್ದವನ್ನು ನಾವು ಹಾಕ್ಕೊಳ್ತೇವೆ, ಅವರು ಕನ್ಸಿಡರ್ ಮಾಡಬೇಕು ಅಂತಿಲ್ಲ. ಹೋದವರ ಹೆಸರಲ್ಲಿ ನಾವು ಹಾಕ್ಕೊಳ್ಬೋದು ದಾಸ ಅಂತ. ಆದರೆ ದೂತ ಅಂತ ಹೇಳೋದು ಅವನು ಕಳಿಸಿದಾಗ ಮಾತ್ರ. ರಾಮ ತನ್ನ ಸೇವಕನನ್ನು ಕಳಿಸಿದ, ಅದರಿಂದ ರಾಮಾಯಣಮ ಎನ್ನುವುದಲ್ಲಿ ಉಂಟು. ದೇವರ ಹೆಸರು ಋಷಿಕೇಶಾಯನಮ, ಮಧುಸೂದನಾಯನಮ, ಪುಂಡರೀಕಾಕ್ಷ, ಇದೆಲ್ಲ ಸಹಸ್ರನಾಮದಲ್ಲಿ. ರಾಮಾಯಣಮಃ ಅಂತ ಅಪ್ಪಿತಪ್ಪಿಯೂ ಹೇಳಬೇಕಾದ್ದಲ್ಲ, ಹೇಳಿದ್ದಾರೆ ಬೇಕು ಅಂತಲೇ. ಪಕ್ಕದಲ್ಲೇ ರಾಮದೂತಾಯ ನಮಃ, ರಾಮಸಾರಥೇಯ ನಮಃ, ರಾಮಪ್ರಿಯಾಯ ನಮಃ, ರಾಮಭಕ್ತಾಯ ನಮಃ ಎಲ್ಲ ಉಂಟು. ರಾಮ ಭಕ್ತ ಆದರೆ ರಾಮ ಆಗುವುದೇ ಇವ. ಅದನ್ನು ರುದ್ರ ಅವತಾರ, ರುದ್ರ ಶಬ್ದ ಹೇಳಿದ್ರಿಂದ ಏನು ಸಂಬಂಧವೇ ಇಲ್ಲ, ಗುಣಾತ್ಮಕವಾದ ಚಿಂತನೆ. ಹೇಗೆ ರಾಮ ಶಬ್ದವನ್ನು ರಾಮ ಅಲ್ಲ ಹೇಳ್ತೇವೆ, ಹನುಮ ರಾಮನ ಸಾಧ್ಯವೇ ಇಲ್ಲ. ರಾಮ ಸೀತೆಯ ಪತಿ ಇದ್ದಾನೆ, ಹನುಮ ಬ್ರಹ್ಮಚಾರಿ ಇದ್ದಾನೆ. ಹೀಗಾಗಿ ಅವರಿಬ್ಬರನ್ನು ಒಂದೇ ಹೇಳಲಿಕ್ಕೆ ಆಗುವುದಿಲ್ಲ. ಹೇಗೋ ಹಾಗೆ ಅದರಂತೆಯೇ ಶಬ್ದಗಳನ್ನು ನೋಡಿಕೊಂಡು ಹಾಗಾದರೆ ಏನಾಯಿತು, ಆರಾಮವಾಗಿದ್ದಾನೆ ಅಂತ ಅರ್ಥ. ರಾಮಾಯಣಮ ಅಂದರೆ ಅವನು ರಾಮ ಅಂತ ಅರ್ಥ ಅಲ್ಲ, ಆರಾಮವಾಗಿದ್ದಾನೆ, ರಾಮ ಭಕ್ತನೇ ಆಗಿದ್ದಾನೆ ಅಂತ, ರಾಮಸ್ವಾಮಿಕನಿದ್ದಾನೆ ಅಂತ. ಎಷ್ಟು ರಾಮ ಸೇವಕಾಯ ನಮಃ, ಅದ್ಭುತ. ಯತೀಶ್ವರಾಯ ನಮಃ, ಭೀಮಾಯ ನಮಃ, ವೃಕೋದರಾಯ ನಮಃ, ಅಲ್ಲಿರೋ ಸಹಸ್ರನಾಮದ ವಾಕ್ಯಗಳು, ಶಬ್ದಗಳು ನೋಡಲಿಕ್ಕೆ ಎಷ್ಟು ಚೆನ್ನಾಗಿದೆ ಅಂತ. ಜಗನ್ನಾಥಾಯ ನಮಃ, ಜಗದ್ಗುರುವೇ ನಮಃ, ಜಗತ್ಪತಯೇ ನಮಃ, ಜಗದ್ರಥಾಯ ನಮಃ, ಜಗನ್ನೇತ್ರೇ ನಮಃ, ಈ ಹೆಸರುಗಳಲ್ಲಿ ಅಲ್ಲ, ಜಗದ್ಗುರವೇ ನಮಃ. ಅಧಿಕೃತವಾದ ಸಹಸ್ರನಾಮದ ಪಟ್ಟಿಗಳ ತಮ್ಮ ಮುಂದಿಟ್ಟದ್ದು ನಾನು ಕೆಲವು ನಾಮಗಳನ್ನೆಲ್ಲ ನೋಡಲಿಕ್ಕೆ ಹೋದೆ. ಹಾಗಾಗಿ ದೂತ ನಿಜವಾಗಿ ಆದವ, ದೇವರಿಗೆ ಬೇಕಾದವ. ದಾಸ ನಮ್ಮ ಲೆಕ್ಕಾಚಾರ ಹೇಳಿಕೊಂಡು ನಮ್ಮ ಹೊಟ್ಟೆಪಾಡಿಗೆ ಹೇಳಿಕೊಳ್ಳಿಕ್ಕೂ ಬರ್ತದೆ ಕೆಲವು, ನಾನು ಅವನ ದಾಸ ಅಂತೇಳಿ. ಆದ್ದರಿಂದ ದಾಸ ಶಬ್ದಕ್ಕೆ ಅರ್ಥ ಕಡಿಮೆ ಇರ್ತದೆ ಶಾಸ್ತ್ರೀಯವಾಗಿ ಚಿಂತನೆ ಮಾಡಿದಾಗ. ಮತ್ತು ಅದಕ್ಕೇನು ವಿರೋಧದ ಪ್ರಶ್ನೆ ಅಲ್ಲ ವಾಸ್ತವವಾಗಿ.